Hey, hi guys. Good morning, Shubhodaya. Welcome back to our YouTube channel. Guys, ಡೇ 2 ಆಫ್ ಚಿಕ್ಕಮಗಳೂರು ಸೀರೀಸಲ್ಲಿ ನಾವು ಹೋಗ್ತಾ ಇರೋದು ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿಯವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹಳೇಬೀಡಿಗೆ ಹೋಗಿ ಗೈಸ್, ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ನಾನೀಗ ಹೋಗ್ತಾ ಇರೋದು ಚಿಕ್ಕಮಗಳೂರಿಂದ. ಚಿಕ್ಕಮಗಳೂರಿಂದ ಸುಮಾರು ಒಂದು 35 ಕಿಲೋಮೀಟರ್ ಅಂತರದಲ್ಲಿದೆ. ಗೈಸ್, ನಾವು ಇವಾಗ ತಾನೇ ಬೇಲೂರು ಎಂಟ್ರಿ ಆದ್ವಿ. ಬನ್ನಿ ಮುಂದೆ ಹೋಗೋಣ. ಸುಮಾರು ವರ್ಷಗಳಾಯಿತು. ನಾನು 10ನೇ ತರಗತಿಯಲ್ಲಿರುವಾಗ ಬೇಲೂರು ಹಳೇಬೀಡಿಗೆ ಒಂದು ಸಲ ಬಂದಿದ್ದೆ. ಅದು ಶಾಲೆಯ ಒಂದು ಟ್ರಿಪ್ ಆಗಿತ್ತು. ಇದು ಹಾಸನ ಜಿಲ್ಲೆ ಬೇಲೂರು ಯಗಚಿ ನದಿಯ ದಡೆಯಲ್ಲಿರುವ ಈ ಒಂದು ದೇವಸ್ಥಾನ ಶ್ರೀ ಚೆನ್ನಕೇಶವ ವಿಷ್ಣುವಿನ ರೂಪದಲ್ಲಿ ಒಂದು ದೇವಸ್ಥಾನ ಇದೆ. ಗೈಸ್, ಇದು ನಿರ್ಮಾಣ ಆಗಿರೋದು ಬಂದು 1117ರಲ್ಲಿ ಆರಂಭ ಆಗಿದ್ದು. ಈ ಒಂದು ದೇವಸ್ಥಾನ ಏನಿದೆಯಲ್ವಾ, ಈ ಒಂದು ದೇವಸ್ಥಾನ ಪೂರ್ಣವಾಗಕ್ಕೆ 3 ತಲೆಮಾರು ಅಂದರೆ 103 ವರ್ಷ ಬೇಕಾಯ್ತಂತೆ. ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಹೊಯ್ಸಳ ದೊರೆ ವಿಷ್ಣುವರ್ಧನ ಮತ್ತು ಚೋಳರ ವಿರುದ್ಧದ ವಿಜಯದ ನೆನಪಾಗಿ ಒಂದು ದೇವಸ್ಥಾನ ಕಟ್ಟಿಸಿರು ಅಂತೇಳಿ ಹೇಳ್ತಾ ಇರಲಿಲ್ಲ. ಈ ಒಂದು ವಾಸ್ತುಶಿಲ್ಪ ಬಂದ್ಬಿಟ್ಟು ನಕ್ಷತ್ರಾಕಾರದಲ್ಲಿದೆ. ಮತ್ತು ಬಳಪದ ಕಲ್ಲು ಸೂಕ್ಷ್ಮ ಕೆತ್ತನೆಗೆ ಬಳಸಿದ್ದಾರೆ. ಬನ್ನಿ, ಈ ಒಂದು ಕೆತ್ತನೆಯ ಕೆಲವೊಂದು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಎಷ್ಟು ಅದ್ಭುತವಾಗಿ ಈ ಒಂದು ಕೆತ್ತನೆ ಮಾಡಿದ್ದಾರೆ, ಆಗಿನ ಆರ್ಕಿಟೆಕ್ಚರ್ಗಳು.